ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಇವಾಗ ಮಕ್ಕಳೆಲ್ಲ ಕೆಲಸ ಮಾಡಕತ್ತಾರ್ರಿ. ನಾನು ಒಂದು ಬ್ಲೌಸರ ಕಟ್ ಮಾಡಿದ್ರಾಯ್ತು ಅಂತಂದು ಬ್ಲೌಸಿಂದ ಹಾಕೀನಿ ರೀ. ಅಂದರೆ ಇಲ್ಲಿ ಇದು ಇರ್ತೈತ್ರಿ, ಅಳಿತಿ ಇರ್ತೈತ್ರಿ. ಇಲ್ಲಿ ಇದು ನನ್ನ ಬ್ಲೌಸಿಂದ ಅಳಿತೀರಿ. ಇದನ್ನು ನೋಡ್ಕೊಂಡು ಇಲ್ಲಿ ಹಾಕೀನಿ. ನೋಡೋಣ, ನನ್ನ ಸ್ವಂತ ಬುದ್ಧಿಲಿ ನಾನು ಕಟ್ ಮಾಡಿ ನಾನೇ ಹೊಲದ್ರಾಯ್ತು ಅಂತಂದು ರೆಡಿ ಮಾಡ್ಕೊಳಕತ್ತೀನಿ ರೀ. ಈಗ ಇದನ್ನು ಏನು ಮಾಡತ್ತಿ ಮಮ್ಮಿ? ಅದು ಬ್ಲೌಸ್ ಕಟ್ ಮಾಡಿದ್ದೆ ಅದನ್ನು. ಈ ಸೀರೆ ಚಂದ ಐತಲ್ಲ? ಯಾವುದು ಇದು? ಇದಲ್ಲ, ನಾವು ಗಂಗಾವತಿದಾಗ ತೊಗೊಂಡಿದ್ದಲ್ಲ. ಚಂದ ಐತೆ. ಇದ್ರಾಗಿಂದ ಹಳಿ ತಗೊಂಡಲ್ಲ ಈಗ ನೋಡ್ರಿ. ಮತ್ತೆ ಅದನ್ನ ಡ್ರೆಸ್ ಚೇಂಜ್ ಮಾಡ್ತಾರಂತ್ರಿ. ಈಗಾಗಲೇ ಅಮ್ಮನ ಕುಡ್ಕೊಂಡಿದೆ. ಇನ್ನ ಚಂದ ಬಂದಾವ, ಅಷ್ಟು ಚಂದ ಬಂದಾವ. ಅದನ್ನ ವಾಪಸ್ ಕೊಟ್ಬಿಡ್ರಿ. ಈಗ ತಾವ ಅಷ್ಟು ಹೋಗಲ್ರಿ, ಮತ್ತೆ ಅವ್ರು ನನ್ನ ಜೋಡ್ ಮಾಡ್ಕೊಂಡು ಹೋಗ್ರಿ. ಚಂದ ಬಾ ಮಮ್ಮಿ, ಇನ್ನೊಂದೆರಡು ತಗೊಳ್ಳೋಣ ಬಾ. ಬೇಡಮ್ಮ, ಅಷ್ಟ ವಾಪಸ್ ಮಾಡಿ ತಗೊಂಡ್ಬಿಡ್ರಿ. ಬೇರೆದ್ ಬೇಕಂದ್ರೆ ಮತ್ತೇನ್ ತಗೊಂತೀವಿ. ವಾಪಸ್ ಯಾಕಂತೇಳಿ ದುಡ್ಡು ಇಲ್ಲಮ್ಮ ಈಗ. ನೋಡಪ್ಪ ಪುನಃ ಚಾಕಿ ಹಬ್ಬ ಬಾ ಹುಬ್ಳಿ ಹೊಂಟಾರ ಅವ್ರು ಅಂತ ಹೇಳಂದ. ನೀವ ಅಷ್ಟು ಹೋಗಿ ಬರ್ಬೇಕಾಯ್ತು ಬಿಡ್ರಿ. ಇವ ಬಾರ ಬಾ ಮಮ್ಮಿ, ನೀನು ಬಾ. ನೀನು ಏನ್ ಮಾಡ್ತಿ ಮನ್ಯಾಗಿತ್ತು? ಏನ್ ಮಾಡಕ್ ಮನೆಗಿದ್ದ ಏನ್ ಮಾಡ್ತಿ ಅಂತಂದ್ರ ಇದನ್ನ ಬಂದ್ ಹೊಲಿಲೆ. ಇಂಥದ್ದು ಐತ್ರಿ ನಂದು. ಈಗ ಆಲ್ರೆಡಿ ಒಂದು ಬ್ಲೌಸ್ ಅವಾಗ ತಗೊಂಬೈದ್ದೆ ನಾ. ಇದನ್ನ ಎರಡೂನು. ಇದು ಸ್ವಲ್ಪ ಹಸಿರು ಬಂದೈತಿ ಅದ್ರಾಗ ಪಿಂಕ್ ಬಂದೈತಿ ಅಂತ ಅಂದ್ರೆ ಇದ್ರಾಗ ಹಸಿರು ಪಿಂಕ್ ಬಂದೈತಿ. ಹಂಗಾಗಿ ಹೊಲ್ಕೊಂಡಿದ್ದಿಲ್ಲ. ಇದು ಆರಿಪಾಗ ಅಂತ ತಗೊಂಬೈತಿ ಅವತ್ತ ನಾನು ತಗೊಂಬರ್ಬೇಕಾದ್ರೆ. ಹಂಗಾಗಿ ನಂಗೆ ನೋಡೇ ಇಲ್ಲ ರೀ. ನಿನ್ನೆ ಅದನ್ನ ಟ್ರೆಜರಿ ಎಲ್ಲ ಸ್ವಚ್ಛ ಮಾಡ್ದಾಗ ಇದು ಸಿಕ್ಕೈತಿ ಬ್ಲೌಸ್ ನನಗ. ಅದಕ್ಕೆ ಇದನ್ನ ಒಂದು ಕಟ್ ಮಾಡ್ಬಿಟ್ನಿ. ಎಷ್ಟು ವರ್ಷ ಆತ್ ನೋಡ್ರಿ ಇದನ್ನ ತಗೊಂಬಂದಿಟ್ಟು. ನಂಗೆ ನೆನಪೇ ಇಲ್ಲ ನನಗಿದು. ಇಲ್ಲೇ ಒಂದು ಆಟೋ ನಿಂತ್ಕೊಂಡೈತ್ರಿ. ಇಲ್ಲಿ ನಮ್ಮ ಮನೆ ಮುಂದೆ ಹೋಗನ್ರಿ. ಮತ್ತೆ ಇವೆಲ್ಲ 100 ರೂಪಾಯಿ. ಜುಮ್ಕಿ ಅದ ನೋಡಿ, ಜುಮ್ಕಿ ಚಂದ ನೋಡಿ. ಜುಮ್ಕಿ ಇಲ್ಲೇ ತಗೊಂಡ್ ಹೋಗಿದ್ವಿ ನಾವು. ಇಲ್ಲಿ ಅಮ್ಮ ತೆಗ್ಗಿನಂಗಡಿ ಅಂತಾರೆ ಇದಕ್ಕೆ. ಈಗ ಅದನ್ನ ವಾಪಸ್ ಕೊಡಕ್ ತಗೊಂಬಂದಾರಿ. ಚಂದ ಬಂದೈತಿ, ಬಾ ಚಂದ ಬಂದವ ಅಂತ ಹೇಳಂದ. ಇಲ್ಲಿ ಮತ್ತೆ ನಮ್ಮಮ್ಮ ಈ ಅಂಗಡಿಗೆ ಬಂದ್ರಿ. ನಾವು ಮೊರಮ್ನೊಳಗ ಬಂದಿರ್ತೀವಲ್ರಿ, ಇಲ್ಲ ಏನೇನೋ ತಗೊಂಡಾಗ ಬಂದಿರ್ತಾರಲ್ರಿ ಅಮ್ಮ. ಇಲ್ಲಿ ಬಂದ್ರಿ. ಇಲ್ಲಿ ಏನಪ್ಪಾ ಅಂದ್ರೆ ಆಸ್ಮಾನ್ಗಿರಿ ಮತ್ತೆ ಬ್ಯಾಗ್ ಅದೆಲ್ಲ ತೊಗೊಳಕ್ ಬಂದ್ರಿ ಏನ್ರಿ ಇವ್ರು ನಮ್ಮ ಸಫಿಯಾನ್ ಮದುವೆ ಕೊಡಾಕ. ಎಲ್ಲಾರ ಮದ್ವೆ ಒಳಗೆ ಇಲ್ಲೇ ಅಲ್ಮ ತಗೊಂಡಿದ್ರಿ? ಎಲ್ಲಾರ ಮದ್ಯಾಗ ಇಲ್ಲೇ ತಗೊಳೋದು. ಇವ ಸಫಿಯಾನ್ ಮದುವೆಗೆ ಇಲ್ಲೇ, ಸಫಿಯಾನ್ ಮದ್ವೆಗೆ ಇಲ್ಲೇ. ಇಂಥವ್ ನಮ್ಮ ಸಫಿಯಾರ್ ಹೆಣ್ದಾರ ಇಂಥ ತಗೋಲಿಲ್ಲ ನಾವು. ಚಂದ ಅದ ನೋಡಮ್ಮ ಇವು. ಇವು ಪಾಕೆಟ್ ನಮ್ಮ ನೀವು? ನನ್ನ ಇವು ನಮ್ಮ ಸಫಿಯಾನ್ ಮದುವೆ ಕೊಡವ್ ನೋಡ್ರಿ. ಈಗ ಅಖಂಡ ಪರ್ದ. ಹಂಗ್ರಿ ಅದ ಚಂದ ಐತ್ರಿ. ಪಂಕ ರೀ, ಪಂಕ ತಗೊಂಡಿವಿ ನೋಡ್ರಿ. ಅದನ್ನ ಸಣ್ಣ ಹಾಕೋಣ ಬಿಡಮ್ಮ. ಅವು ಇನ್ನೂ ಒಂದು ಅಂತದ್ ಬರ್ಬೇಕೈತ್ರಿ ಸ್ಟೆಪ್ ರೀ. ಅಷ್ಟು ಬರ್ತೈತಿ. ದೊಡ್ಡ ಬಾಕ್ಲಿ ಬರಲ್ಲ ಆಡ್ರಿ ಅದ. ಬರತ್ತೆ, ಯಾರು ಬರ್ತೈತಿ. ಈಚೆ ಹಾಕಿನ ಬರ್ತೈತ್ರಿ. ಅವ್ರಿಗೆ ಬಿಟ್ರಿ ಮತ್ತೆ. ಆಸ್ಮಾನ್ಗಿರಿ ರೀ. ಅಷ್ಟ ಅದ್ರ ಕೆಳಗ ಹಚ್ಚದ್ರಿ. ಕರ್ತವ್ಯ ಲಗ್ನದಾಗ ಕೊಡೋದು ಎಲ್ಲರಿಗೆ. ತಗೊಂಬಂದಿಟ್ಟು ಹೋಗ್ಬೇಕಮ್ಮ ನೀವು ಎಲ್ಲರಿಗೆನ. ತಗೊಂಬಂದು ಒಂದ್ ಗಂಟು ಕಟ್ಟಿಟ್ಟು ಹೋಗ್ಬೇಕ್ರಿ ನೀವು. ಯಾರ್ಯಾರ ಮದುವೆ ತಾವ್ ಕೊಟ್ಬಿಡ್ರಿಪ್ಪ ಅಂತಂದು ಹೇಳಿರಿ. ಮತ್ತೇನ್ ಮಾಡ್ತೀರಿ?
ನಂದು ಲಗ್ನ ದಾತ್ ನೋಡಿ ಆಯ್ತು ಬಿಡ್ರಿ. ಪಾರಾದಿ ಅಂದೇನಿಲ್ಲ ಸೀದಾ ಸೀರೆ ಉಟ್ಕೊಂಡು ಮದಿಗೆ ಹೋಗೋದು ಒಂದರಿ. ಹೋಗೋದು ಅಂತ ಬುಡ್ಡಿಗೆ ಸಾಡಿ ನೊಕ್ಕ ಬಾ ಹಂಗೆ ಗೊತ್ತಾಯಿ ನೋಡಪ್ಪ. ಯಾರಿಗ್ರಿ ನಿಮಗ್ರಿ? ಎಲ್ಲಾರ ಅತ್ತಿಗಳಿಗೂ ಒಂದೊಂದು ಬುಡ್ಡಿ ಸೀರೆ ರೀ. ಇಲ್ಲಕ್ಕಿದ 6,500 ರೂಪಾಯಿ ಕೊಟ್ಟು ಒಂದು ಡ್ರೆಸ್ ತಗೊಂಡಿದ್ರಿ, ಅದನ್ನ ಚೇಂಜ್ ಮಾಡಿದ್ರಿ. ಚೇಂಜ್ ಮಾಡಿ ಇದನ್ನ ತಗೊಂಡ್ ನೋಡ್ರಿ. ಇದನ್ನ ನೋಡ್ಬಿಟ್ಟ ನಿನ್ನ ಅಮ್ಮ ಹೋದವ್ರ ಇದನ್ನ ಹಿಡ್ದಾರ. ನಿನ್ನ ಮಗ ಚಂದ ಕಾಣತಿ ಇದನ್ನ ತಗೊಂತಿ ಅಂದ. ಮತ್ತೆ ಎಷ್ಟು 6,500 ಅಂದ್ರ ಮತ್ತೊಂದು 150 ರೂಪಾಯಿ ಹಾಕಿದ್ವನಲ್ಲ, 150 ರೂಪಾಯಿ ಹಾಕಿದ್ವಿ. ಮತ್ ಮ್ಯಾಗ ಇದೊಂದು ತಗೊಂಡ್ ಬಂದಿರಿ ನಾವು. ಚಂದ ಐತಿ ನೋಡ್ರಿಪ್ಪ ಅಲ್ಲ? ಮಸ್ತ್ ಐತಿ ಬಾಬಾ, ಚಂದ ಐತ್ರಿ ಡ್ರೆಸ್. ಇದು ಫುಲ್ ಡಿಸೈನ್ ಬಂದೈತ್ರಿ. ನೋಡ ಮಸ್ತ್ ಆಗತ್ತಾರಿಪ್ಪ, ಹೊಲ್ಕೊಂಡ್ಬಿಡ್ರಿ. ಮಮ್ಮಿ ಯಾಕ ನೀವು ಕುಂತ್ಬಿಟ್ಟಿ ಅದು ಹೊಲ್ಯಾಕ? ನಾನೇ ಕಟ್ ಮಾಡಿದ್ದೆ. ನೀನ ಕಟ್ ಮಾಡಿ ನೀನೇ ಹೊಲೆ ಐತಲ್ಲ. ನಾನು ಹೊಲ್ಯಾಕತ್ತೀನಿ. ಹೊಲ್ಯಾಕ ನಾನು ಅದಕ್ಕೆ ಕೂತ್ಕೊಂಡೀನಿ. ಅಯ್ಯೋ ದಾರ ಖಾಲಿ ಆಯ್ತು ಕೆಳಗಿಂದ. ಬಾಬಿನ ದಾರ ಖಾಲಿ ಆಯ್ತು. ಮತ್ತೆ ಸುತ್ತಬೇಕು. ನೀಲಿ ಕಲರ್ದು ಐತಿ ನೋಡು ಮಮ್ಮಿ. ಸುತ್ತಿದ್ದೈತೆ ಇರ್ಬೇಕು. ನೋಡ್ತೀನಿ. ಈಗೇನು ಮಾಡತ್ತಾಳ? ಏನು ಮಾಡತ್ತೆ ಅರ್ಷ ಹಿಂಗೆ ತುರ್ಬಾ ನೋಡಲ್. ಆ ರೀತಿ ಕೂದಲ ನಿಮಗೂ ಬೇಕಂದರೆ ಅರ್ಷ ಮಾಡುವಂತ ಎಣ್ಣೆ ನೋಡ್ರಿ. ಏನ್ ಮಾಡತ್ತಿ ಹೇಳ ಅರ್ಷ? ನಿನ್ನ ಕೂದಲದ ಸಿಗರೇಟ್ ನೀನ ಹೇಳ್ಬಿಡು. ಏನಂತಂದು ನಿಮ್ದು ಎಣ್ಣಿದ್ ಏನಾತ್ರಿ ಅದ ಅಂತಂದ. ಹಾಗಯ್ಯೋ ಎಣ್ಣೆ ಎಲ್ಲ ಇಟ್ಟೆ ನೋಡಲ್ಲಿ. ಹಚ್ಕೊಂಡಿಲ್ರಿ ಅದನ್ನ. ನೀವು ಹಚ್ಕೊಂಡಿಲ್ರಿ ಕಮೆಂಟ್ ಮಾಡತ್ತಿದ್ರಲ್ಲವ ಹಂಗಾಕೋ ಹಿಂಗಾಕೋ ಅಂತಂದು. ಹಚ್ಕೋಬೇಡ್ರಿ ಅದನ್ನಂತೇಳಿ ನೀವ ಕಮೆಂಟ್ ಮಾಡಿದ್ರಲ್ರಿ. ಹಂಗಾಗಿ ಆಕಿ ಹೆದ್ರಿ ಬಿಟ್ಲರಿ ಬೇಡಮ್ಮ ಅಂತ ಹೇಳ್ದ. ಮತ್ ಕರಿಬೇವಿಂದ ಮಾಡಿಟ್ಕೊಂಡಾಳ್ರಿ ಈಕಿ. ಅದು ಡೈಲಿ ಹಚ್ಕೊಳತ್ತೇನ್ರಿ. ಕರಿಬೇವಿಂದ ಡೈಲಿ ಹಚ್ಕೊಳಕತ್ತಾಳ್ರಿ. ಅದ್ರಿಂದ ಕೂದ್ಲ ದಪ್ಪ ಇರ್ತಾವ. ಯಾಕಂದ್ರ ಕರಿಬೇವಿಂದ ಇದ್ರಿ ಅದು ಕಾಮನ್ ರೀ. ಅದ ಎಲ್ಲಾರು ಮಾಡ್ತಾರಲ್ರಿ. ಅದ್ ನಂಗ ಎಲ್ಲಾರು ಹಚ್ಕೊಂತಾರ. ಮತ್ತ ನಾವು ಯೂಸ್ ಮಾಡಿವಿ ಅದನ್ನ ಕರಿಬೇವಿಂದ. ಹಂಗಾಗಿ ಕರಿಬೇವಿಂದ ಹಚ್ಕೊಳಕತ್ತಾಳ್ರಿ. ಈಕೆ ಆಕಿ ಕೊಡ್ಲಿಲ್ಲ ನೀನ? ಆಕಿ ಕೊಡ್ಲಿಲ್ಲ. ಆಕಿ ಬಾಬಾ ಹಚ್ಕೊಳತ್ತಾಳ. ಆಕಿ ಮೊದ್ಲು ಕೂದ್ಲ ದಪ್ಪಾಗೋ ಇನ್ನೇ ಇಷ್ಟ ದಪ್ಪ ಆಗ್ಬಿಟ್ಟು ಅದಕ್ಕೆ ಆಕಿ ಮಾಡ್ಕೊಳಕತ್ತಾನ ಈಗ ನೋಡ್ರಿ. ತಡಿ ಮಮ್ಮಿ ಅಲ್ಲಿ ಐತೆ ನೋಡ್ತೇನೆ ನಾನು. ಇಲ್ಲಿ ಐತೆ ಕೊಡಮೈತಂದ್ರ. ರೆಡಿ ಆತ ಮಮ್ಮಿ? ಎಲ್ಲಿಂದ ಐತೇನ? ಮಸ್ತ್ ಅದ್ ಬಿಡುವ. ಚಂದಾಗೈತೆ. ಇನ್ನೂ ಏನ್ ತೋಳ ಹಚ್ಚಿಲ್ಲ. ಇಷ್ಟ ಚಂದ ಕಾಣತೈತಿ. ಅಷ್ಟ ಬಿಟ್ಬಿಡ್ಲಿಲ್ಲ ತಂದ್ರ ಇಷ್ಟ ಬಿಟ್ಬಿಡ್ತೇನೆ. ಎಲ್ಲ ಹೊಲದ್ರ ಚಂದ. ಲೈನಿಂಗ್ ಅರಿವಿ ನೀಲಿ ಹಾಕ್ಬೇಕಾಗಿತ್ತು. ಹಸರಿತ್ತ ಆಲ್ರೆಡಿ ನನ್ ಕಡೆ. ಅದಕ್ಕೆ ಅದನ್ನ ಹಾಕ್ಬಿಟ್ಟೆ. ಮತ್ತೆ ನೀಲಿ ತಗೊಂಡ್ ಅದೇನ್ ಕಾಣ್ಸತಿಲ್ಲ ನೋಡಿ. ಕಾಣಿಸಲ್ಲ, ದಪ್ಪ ಐತದ ಅರಿ ಮ್ಯಾಗಿಂದ. ಅದಕ್ಕೆ ಸುಮ್ಮನೆ ಅದನ್ನ ಹಾಕ್ಬಿಟ್ಟೆ ನಾನು. ಬಿಡಿ ಬಿಡಿ ಚಂದಾಗೈತಿ. ಈಗೇನ್ ತೋಳ್ ಕಟ್ ಮಾಡತಿ? ತೋಳ ಹಚ್ಬೇಕಲ್ಲ. ತಗೊಂಡ್ ಹಚ್ಚಿ ಜಾಯಿಂಟ್ ಮಾಡ್ಬಿಟ್ರೆ ಮುಗೀತು. ಇಷ್ಟೇ ಹೌದಾ ಮಮ್ಮಿ? ಆತ್ ಮಮ್ಮಿ ಬ್ಲೌಸ್ ಚಂದಾಗೈತಲ್ಲ? ಚಂದಾಗೈತಿ. ಹಸಿರದ ಪೈಪಿಂಗ್ ಮಾಡಿ ಅದನ್ನ ಹಸಿರದ ಬೀದನ ಚಂದಾಗೈತೆ. ಭಾಳ ದಿನ ಆಗೈತಲ್ಲ ಹೊಲ್ದಿಲ್ಲ. ಆದ್ರೂ ಸ್ವಲ್ಪ ನೀಟ್ನೆಸ್ ಆಗೈತಿ. ಸ್ವಲ್ಪ ಅಲ್ಲ ಭಾಳ ಆಗೈತಿ. ಕಲ್ತಿದ್ದು ಹೋಗಂಗಿಲ್ಲಮ್ಮ ಅದ. ನಾನು ಹಸಿರಿನ ಕಡೆ ಕಲ್ತಿದ್ದೆ ನೋಡೋದು. ಹಸಿರಿನ ಹೋದಾಗ ಆಕೆ ಹೆಂಗ್ ಕಟ್ ಮಾಡ್ತಾಳ ಹೆಂಗಿಲ್ಲ ಅಂತ ಏನ್ ಕಲ್ಕೊಂಬೈದ್ದೆ ನಾ ಹಸಿರಿನ ಕಡೆ. ಹಸಿರಿನ ಕಡೆ ಆಕೆ ಕಡೆ ನೋಡಿ ಕಲ್ತಿದ್ದ. ಹೊಲ್ದಿದ್ದು ಕೂಡ ಈಗ ಚಂದ ಐತಲ್ಲ? ಚಂದಾಗೈತಿ. ಎಲ್ಲ ಕರೆಕ್ಟ್ ಆಗಿತ್ತು. ಏನು ಸ್ವಲ್ಪ ಇದಾಗಿಲ್ಲ, ಹೆಚ್ಚು ಕಡಿಮೆ ಇಲ್ಲ. ಪೈಪಿಂಗ್ ಇದೆ ಒಳ್ಳು. ಇವಾಗ ಟೈಮ್ ಆತ್ರಿ. ಅಮ್ಮಾಗ ಅಂಗಡಿ ಕಳಿಸಿ ಬಂದು ಮತ್ತೆ ನಾ ಬ್ಲೌಸ್ ಹೊಲ್ದಿದ್ದೀರಿ ಸಾಯಂಕಾಲ. ಟೈಮ್ ಆಗಿತ್ತು. ಅವಾಗ ನಮ್ಮ ಮನೆಯವ್ರು ಬಂದ್ರೆ ಹೋಗಿ ಸಾಮಾನು ಇಟ್ಟು ಬಂದೆಲ್ಲ ಮಿನಿದ್ವು. ಈಗ ಟೈಮ್ ಆಯ್ತಂತ್ರಿ. ಮತ್ತೆ ಗೊತ್ತಾಗಿಲ್ಲ ನನಗೆ. ಚಾ ಇಬ್ಬಾರು ಅನ್ನಕತ್ಲಾರಿಪ್ಪ. ಹ್ಞೂ ನಮ್ಮ ಅಂತೆ ಅಂದ. ದಾದಾಜೀರಿ ಕೊಡ್ಬೇಕಿಲ್ಲ ಚಾನ ಕೊಟ್ಟೆ. ಇವಾಗ ನೋಡಿಪ್ಪ ನೈಟ್ ಅಡಿಗೆ ಅಂತಂದಾಗ ನಾವು ಹುಡುಗರಿಗೆ ಹೇಳಿದ್ದೆ ಬೇಳೆ ಸಾರು ಅಂತ. ಬೇಳೆ ಸಾರು ಮಾಡಿದ್ರಿ ಅವ್ರು. ಇನ್ನೇನು ಅನ್ನಕ್ಕೆ ಇಡಾಕತ್ತಿದ್ರಿ ಅವರು. ಮತ್ತೆ ಅವ್ರ ಅಪ್ಪ ಫೋನ್ ಹಚ್ಚಿದ್ರಿ. ಕೆಲಸನ ಮಾಡಕತ್ತಾರ ಇನ್ನೂ ಮಟನ್ರಿ ಅವ್ರು. ಆರಿಪ ಚಿಕನ್ ತೊಗೊಂಡ್ಬರ್ತೀನಮ್ಮ ಅಂತ ಹೇಳಂದ. ಮತ್ತೆ ಆರಿಪ ಏನಂತ ಬಿರಿಯಾನಿ ಮಾಡ್ಬಿಡಮ್ಮ ಅಂದ. ಬಿರಿಯಾನಿ ಮಾಡ್ಬೇಕಂತಂದ್ರೆ ನಾವು ಎಲ್ಲ ಥರದ ಬಿರಿಯಾನಿ ಮಾಡ್ತೀವಿ. ಇವತ್ತು ಸ್ಪೆಷಲ್ ಮುಸ್ಲಿಂ ಸ್ಟೈಲ್ ಚಿಕನ್ ಟಿಕ್ಕಾ ಬಿರಿಯಾನಿ ಅಂತ ಹೇಳಂದು
ಅದೊಂದು ಹೊಸ ರೆಸಿಪಿ ಐತಿ, ಅದನ್ನ ಮಾಡಾಕತ್ತೀವಿ ನಾವು. ನೋಡ್ರಿ, ಸಪೋರ್ಟ್ ಮಾಡ್ರಿ. ಮತ್ತೆ ಏನಾದ್ರು ಚೇಂಜಸ್ ಮಾಡ್ಬೇಕಾಗಿತ್ತಿದ್ರಾಗ ಅಂತ ಹೇಳಿದ್ರೆ ನೀವು ಇದ್ರಲ್ಲಿ ಎಲ್ಲ ಹೇಳ್ಕೊಡಾಕ್ರಿ. ಅದೇ ರೀತಿ ಮತ್ತೆ ನೆಕ್ಸ್ಟ್ ಟೈಮ್ ಮಾಡ್ತೀನಂತ್ರಿ. ಅದು ಹೆಂಗೆ ಮಾಡಬೇಕು ಅಂತ ನೋಡನ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರುತ್ತೆ. ಅದಕ್ಕೆಲ್ಲ ಮಸಾಲೆ ಹೆಂಗೆ ಹಾಕೊಂತೀವಿ ಹೆಂಗಿಲ್ಲ ಅಂತ ಅಂದ್ರೆ ಇದು ಚಿಕನ್ ಬಂದಿಲ್ರಿ. ಬರೋದ್ರೊಳಗೆ ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡ್ರ ಆಗ್ತ ಅಂತ ಹೇಳಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳಕತ್ತೀನಿ. ಹಚ್ಚಿದ್ದೇನ ಮನಿ ಹಬ್ಬಕ್ಕೋನ ತಗೊಂಬರ್ತಾರಂತ, ತಗೊಂಬರಕ್ ಹೋಗ್ಯಾರಂತ. ಮಮ್ಮಿ ನನ್ ಕಡೆ ಇನ್ನೂ 2 ರೆಸಿಪಿ ಅದಾವ ಚಿಕನ್. ಹೌದಾ? ಚಿಕನ್ ಹರಿಯ ಬಿರಿಯಾನಿ, ಚಿಕನ್ ಲಾಲ್ ಬಿರಿಯಾನಿ. ಚಿಕನ್ ಹರಿಯ ಈಗ ನೋಡಿ ಅವ್ರು ತಗೊಂಬರದ್ರ ಮಧ್ಯಾಹ್ನ ತಗೊಂಡ್ ಕೊಟ್ರ ನಾವ್ ಮಾಡಕ್ ಆಸನ ಆಕತಿ. 8:30 ಆಯ್ತು ಟೈಮ್. ಇವಾಗ ಫೋನ್ ಹಚ್ಚಿಬಿಡ್ತಾರ ನಿಮ್ಮಪ್ಪ. ಮತ್ತ ಈಗ ಆಗೋದ್ರೊಳಗ 9:30 10 ಗಂಟೆ ಹಾಕಿದ್ರ ಅದಕ್ಕೆ ಒಂದೊಂದರ ಮಾಡಿಟ್ರ ಆಯ್ತಂತಂದು ಉಳ್ಳಾಗಡ್ಡಿ ಫ್ರೈ ಮಾಡಾಕತ್ತೀನಿ ನಾನು. ಟೈಮು 8:35-40 ಆತೇನ್ರಿ. ಅಲ್ಲಿ ಆ ಕಡೆ ಬಂದ್ರು ಜಲ್ದಿ ಅಂದ್ರೆ ಈ ಟೈಮ್ ರೀ ಅವ್ರದ್ದು. ಇನ್ನು ನಾವು ಅಷ್ಟು ಬಡ್ಕೊಂಡ್ವಿ ಅಂತಂದು ತೊಗೊಂಬಂದ್ರಿ. ಈಗ ಇಷ್ಟ ಆತ್ರಿ. ಏನು ಮಸಾಲೆ ಪುಡಿ ಏನ್ರಿ ಇದು? ಚಿಕನ್ ಮಸಾಲ ತಗೊಂಬಂದಾರಿ. ಜಲ್ದಿ ತೊಳ್ಕೊಂಬಾರಮ್ಮ. ಕೆಲ್ಸಕ್ಕೆ ಹೋಗ್ಬೇಕನ್ರಿ? ಕೆಲ್ಸಕ್ಕೆ ಹೊಂಟ್ರಿ? ಬರ್ರಿ ಮುಗಿಸ್ಕೊಂಬಂದ್ರ. ಇಲ್ಲಿ ನೋಡಿ ಇವಾಗ ಚಿಕನ್ ತೊಗೊಂಬಂದಾಡ್ರಿ ಅರಿಪರಿ. ಇಲ್ಲಿ ಒಂದಿಷ್ಟು ಮಸಾಲೆ ತೊಗೊಳನ್ರಿ. ಇದು ಒಣ ಖಾರ ಪುಡಿ ರೀ, ಆಮೇಲೆ ಕಡೆ ಜೀರಿಗೆ ಪುಡಿ, ಧನಿಯಾ ಪುಡಿ ರೀ, ಇದು ಅರ್ಶಿನ ಪುಡಿ ರೀ, ಗರಂ ಮಸಾಲ ರೀ, ಸ್ವಲ್ಪ ಫುಡ್ ಕಲರ್, ಆಮೇಲೆ ಕಡೆ ಇದು ರೀ ಉಪ್ಪು ರೀ. ಇದನ್ನಷ್ಟು ಇದ್ರೊಳಗೆ ಹಾಕೊಂಬಿಡೋಣ ಚಿಕನ್. ಆಮೇಲೆ ಸ್ವಲ್ಪ ಮೊಸರು ಹಾಕೊಳ್ಳೋಣ್ರಿ. ನಂಗೆ ಸ್ವಲ್ಪ ಬಿಡು ಮಮ್ಮಿ. ಮೊಸರ ತೊಗೊಂತಂತ ಸಾಕ್ತೋ ಇಷ್ಟ ಹಂಗಾದ್ರೆ. ನಮ್ಮ ಕಡೆ ಒಂದು ಅರ್ಧ ನಿಂಬೆಹಣ್ಣು ಹಾಕೊಳ್ಳೋಣ್ರಿ. ಅದಕ್ಕೆ ರೀ ನಿಂಬೆಹಣ್ಣಿನ ರಸ ಹಾಕೊಂಬಿಡೋಣ್ರಿ. ಹುಳಿ ಹುಳಿ ಆಗಿ ಮಾಡ. ಒಂದು ಹಾಕ ಮಸ್ತಕೈತಿ. ಇಷ್ಟು ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಇದು ಇವಾಗ ಟೈಮ್ ಆಗ್ಬಿಟ್ಟೈತೆ ನೋಡ್ರಿ ಆಲ್ರೆಡಿ. ಜಲ್ದಿ ಅಂಥೇಳಿ ತೊಗೊಂಬರ್ರಿ ಅಂತ ಹೇಳಿದ್ರೆ ಅವ್ರಿಗೆ. ಮಧ್ಯಾಹ್ನ ತೊಗೊಂಬಂದಿದ್ರೆ ಸ್ವಲ್ಪ ರೆಸಿಪಿ ಚೆನ್ನಾಗಿ ಆಕೈತಿ. ಯಾಕಂದ್ರೆ ಚಿಕನ್ ಸ್ವಲ್ಪ ನೆನಿಬೇಕ್ರಿ. ಇದು ಎಷ್ಟು ನೆನಿತೈತಿ ಅಷ್ಟು ಮಸಾಲೆ ಹತ್ಕೊಂತೈತ್ರಿ, ಟೇಸ್ಟ್ ಆಗತ್ತೆ ರೀ. ಈ ಥರ ಮಸಾಲೆ ಎಲ್ಲ ಹಚ್ಚಿಡನ್ರಿ. ಈಗ ಇದೇನು ಮಾಡಿ ಮಮ್ಮಿ ನೋಡಕ್ಕೆ. ಇದಕ್ಕೊಂದು ಸ್ವಲ್ಪ ಇದನ್ನು ಕೊಡ್ಬೇಕ್ರಿ. ಅದಕ್ಕೆ ಬಟ್ಟಲ್ ಹಂಗೆ ಕೊಡು ಸಣ್ಣ ಕಾಜಿಂದಲ್ಲ. ಕಾಜಿನ ಬೇಡಮ್ಮ, ಸ್ಟೀಲಿನ ಬಟ್ಲಲ್ಲಿ ಆಚೆ ಕಡೆ ನೀವು ತೊಗೊಂಬೋಗು. ಸಣ್ಣದಿರುತ್ತೆ ತೊಗೊಂಡು. ಇಲ್ಲಿ ನೋಡ್ರಿ ಇವಾಗ ಚಿಕನ್ ಎಲ್ಲ ಸೈಡ್ ಸರಿಸಿ ಇಲ್ಲಿ ನಾವು ಬೆಂಕಿ ಕೆಂಡ ಹಾಕ್ತೀವ್ರಿಪ್ಪ. ಅದನ್ನ ನಾನು ಇದ್ರೊಳಗೆ ಹಾಕಿಟ್ಟು ಒಂದು ಕಟರ್ ಒಳಗ್ರಿ. ಅಂದ್ರೆ ಅದು ತಿಕ್ಕ ಮಸಾಲ ಆಗುತ್ತೆ, ತಿಕ್ಕ ಚಿಕನ್ ಆಗತ್ತೆ ರೀ ಅದು. ಇದಕ್ಕೆ ಸ್ವಲ್ಪ ಈ ಥರ ಒಳ್ಳೆಣ್ಣೆ ಹಾಕೊಂಬಿಡನ್ರಿ. ಒಳ್ಳೆಣ್ಣೆ ಹಾಕೊಂಡು ಮುಚ್ಚಿಬಿಡ ಮಾರಿಪ್ಪ. ಸ್ವಲ್ಪ ಹೊತ್ತು ಮುಚ್ಚಿಬಿಡನ್ರಿ. ಈಗ ಸ್ವಲ್ಪ ಗ್ರೇವಿ ಮಾಡಕ್ಕಿಡನ್ರಿ. ತಿಕ್ಕ ಗ್ರೇವಿನ ಅದಕ್ಕೇನಪ್ಪ ಅಂತ ಹೇಳಿದ್ರೆ ಪಲಾವ್ ಎಲೆ ರೀ, ಆಮೇಲೆ ಕಡೆ 1-2 ಕಾಳು ಮೆಣಸು, ಲವಂಗ, ಏಲಕ್ಕಿ ಕಾಯಿ, ಇದು ಜಾವಿತ್ರಿ ಅಂತಾರಲ್ರಿ ಅದು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಇದು ಇಲ್ಲಿ ನೋಡ್ರಿ ಇವಾಗ ಇದೆಲ್ಲ ಹೋಗೈತಿ. ಈಗೇನು ಮಾಡಪ್ಪ ಅಂದ್ರೆ 1-2 ನಿಮಿಷ ಹಿಂಗಿಡನ್ರಿ. ಇದನ್ನ ಹರ್ಷಿಯ ಅದನ್ನ ನೀನು ಆ ಕಡೆ ಮನೆ ಒಳಗೆ ತೊಗೊಂಡು ಹೋಗಿ ಸ್ವಲ್ಪ ಚಿಕನ್ ಫ್ರೈ ಮಾಡ್ಕೊಂಬ ಎಣ್ಣೆ ಒಳಗೆ. ಮಾಡ್ಕೊಂಬರ್ತೀಯ ಅದನ್ನ. ಒಂದಿಷ್ಟು ಎಣ್ಣೆ ಬಾಳಿಗೆ ಐತಲ್ಲ ಅದು ಇದ್ರದ್ದು ನಾಸ್ಟಿಕ್ ಅದ್ರೊಳಗೆ ಹಾಕ. ಒಂದಿದ್ದು ಮಸಾಲೆ ಇದು ಹಾಕೈತ್ರಿ, ಎಣ್ಣೆ ಒಳಗೆ ಫ್ರೈ ಹಾಕೈತ್ರಿ. ಇವಾಗ ಇದೇನು ಮಸಾಲೆ ನಾನು ತೋರಿಸಿನಲ್ರಿ, ಇದು ಗ್ರೇವಿ ಮಸಾಲೆ ರೀ. ಇದು ಚಿಕನ್ ಮಸಾಲ ರೀ, ಆಮೇಲೆ ಕಡೆ ಇದು ಗರಂ ಮಸಾಲ, ಇದು ಧನಿಯಾ ಪುಡಿ, ಇದು ಬಿರಿಯಾನಿ ಮಸಾಲ, ಉಪ್ಪು, ಅರ್ಶಿನ ಪುಡಿ ಒಂದು ಹಾಕೋಬೇಕು. ಇದು ಉಳ್ಳಾಗಡ್ಡಿ ಫ್ರೈ ಮಾಡಿದಂಥ ಅರ್ಧ ಉಳ್ಳಾಗಡ್ಡಿ ನಾನು ತೊಗೊಂಡಿನಿ ರೀ. ಈಗ ಇನ್ನೇನು ಮಾಡೋಣ ಅಂದರೆ ಎಣ್ಣೆ ಒಳಗೆ ಹಾಕೊಂಬಿಡಣ್ರಿ. ಇದು ಸ್ವಲ್ಪ ಮುರಿಯನ್ರಿ ಒಂದು ಈ ಥರ ಮಾಡ್ಕೊಂಡು ಎಲ್ಲ ಕಡೆ ಮಸಾಲೆ ಹಾಕ್ಕೊಂಡು ಅರ್ಶಿನ ಪುಡಿ, ಆಮೇಲೆ ಕಡೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಫ್ರೈ ಮಾಡೋಣ್ರಿ ಇದನ್ನ ಹಾಕೊಂಡು. ಈಗ ಅರ್ಶಿನ ಪುಡಿ ಹಾಕೊಳ್ಳೋಣ್ರಿ. ಅರ್ಶಿನ ಪುಡಿ ಹಾಕೊಂಡು ಕೈ ಇಡನ್ರಿ. ಇಲ್ಲಿ ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದದ್ರಿ, ಇವನ್ನ ಹಾಕೊಂಡ್ಬಿಡನ್ರಿ. ಇದ್ರೊಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಐತ್ರಿ, ಇದನ್ನ ಹಾಕೊಳ್ಳೋಣ್ರಿ. ಇವಾಗ ಮೊಸರು ಹಾಕೊಳ್ಳೋಣ್ರಿ. ಮೊಸರು ಹಾಕೊಂಡು ಅದು ಮಿಕ್ಸ್ ಮಾಡೋಣ್ರಿ. ಈಗ 1 ನಿಂಬೆಹಣ್ಣು ಹಿಂಡ್ಕೊಳ್ಳೋಣ್ರಿ. ಈಗ ಅರ್ಧ ಹಿಂಡಿದೆ ರೀ, ಇದೊಂದು ಅರ್ಧ ಹಿಂಡ್ಕೊಂಡ್ರಿ. ಆಮೇಲೆ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ ಗ್ರೇವಿಗೆ. ಈಗ ಚಲೋ ಮಿಕ್ಸ್ ಮಾಡೋಣ್ರಿ. ಈ ಥರ ಬೇಡಂడి. ಟಮಾಟೆ ಹಣ್ಣೆಲ್ಲ ಇದಾಗಬೇಕ್ರಿ ಅವು, ಅದರೊಳಗೆಲ್ಲ ಬೇಯಬೇಕ್ರಿ ಅವು.
ಅದ್ರೊಳಗೆ ಗೊತ್ತಿಬಾರ್ದು ಅಲ್ಲಿವರೆಗೂ ಕುದಿಸ್ಕೋಬೇಕ್ರಿ ನಾವು ಗ್ರೇವಿ ಇದನ್ನು. ಇವಾಗ ಸ್ವಲ್ಪ ನೀರು ಹಾಕಂడి. ಇಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಬಂದ್ರಿ ಇದನ್ನು. ನಮ್ಮ ಅರ್ಶಿಯನ್ ಚಿಕನ್ ಫ್ರೈ ಆಗೋವರೆಗೂ ಆಕೆ ಹೆಂಗೆ ಮಾಡಕತ್ತ ನೋಡೋಗಮ್ಮ. ಈಗ ಇದು ಮುಗೀತು, ಇದು ಮುಚ್ಚಿಡೋಣ ಸಣ್ಣ ಊರಿಲ್ಲೇ ಕುದಿಲಿಗಿದೆ. ಅದು ಇಲ್ಲ ಅರ್ಶಿನ ಆಗತ್ತವ ಸ್ವಲ್ಪ ಹಾಕತ್ತೀನ. ಇಲ್ಲಿ ನೀರು ಕಾಯ್ಕಿಟ್ಟೀನಿ ನಾನು. ಎದಕ್ಕೆ ಅಂದ್ರೆ ಅನ್ನ ಕುದಿಸ್ಕೋಬೇಕು ಒಂದು 50% ಹಿಂಗ್ರಿ. ಅದಕ್ಕೆ ನಾನು ನೀರು ಕಾಯಕ್ಕಿಟ್ಟೀನಿ. ಸ್ವಲ್ಪ ಎಣ್ಣೆ ಹಾಕೊಂಡ್ರಿ, ಒಂದಿಷ್ಟು ಉಪ್ಪು ಹಾಕೊಳ್ಳೋಣ. ಅದಕ್ಕೆ ಇಲ್ಲಿ ಅಕ್ಕಿ ಬಂದ್ಬಿಟ್ಟು ಏನು ತೊಗೊಂಡಿಪ್ಪ ಅಂದ್ರೆ ಇಲ್ಲಿ ಅರ್ಧ kg ಬಾಸ್ಮತಿ ರೈಸ್ ಅದಾವ್ರಿ. ಇವು ಬಾಸ್ಮತಿ ರೈಸ್ ರೀ. ಆಮೇಲೆ ಕಡೆ 1 ಗ್ಲಾಸ್ ನುಚ್ಚಕ್ಕಿ ರೀ. ಇವು ನೀವು ಬೇಕಂದ್ರೆ ಅಷ್ಟೇ ಮಾಡ್ಕೊರಿ. ನಮಗೆ ಸ್ವಲ್ಪ ಇರಲಿ ಒಂದಿಷ್ಟು ಜಾಸ್ತಿ ರೈಸ್ ಅಂತ ಅಂದ್ರೆ 1 ಗ್ಲಾಸ್ ನುಚ್ಚಕ್ಕಿ ಹಾಕೊಳಕತ್ತೀನಿ ರೀ ನಾನು. ನೀರೊಳಗೆ ಹಾಕಿಬಿಡನ್ರಿ. ನೆನಿಬೇಕೇನು ಮಮ್ಮಿ? ನೆನಿಬೇಕು ನೋಡಿ. ನೀರು ಕುದಿಯ ಮಟ ಅಂದ್ರೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೆನಿತಾವೆ. ಜಲ್ದಿ ಕುದೀತೀನಿ ಅನ್ನ. ತೆಗಿಯತ್ತೆ ಅರ್ಶಿ? ಈ ಕಡೆ ನಮ್ಮ ಮೇಲೆ ಅರ್ಶಿ ನಡ್ದು ಆಚೆ ಕಡೆಗೆ. ಹಾಂ ಮಮ್ಮಿ ಅಲ್ಲಿಂದ ಎಲ್ಲಿ ಟ್ರಾನ್ಸ್ಫರ್ ಆತ? ಇದು ಜೋರ್ ಐತಲ್ಲಮ್ಮ ಗ್ಯಾಸ್. ಟೈಮ್ ಆಗೋಗೈತೆ. ಜಾಸ್ತಿ ಜೋರು ಇರಬೇಡ, ವಾಸನೆ ಬರತೈತ. 9:10 ಮತ್ತೆ ಅಂಗಡಿಗೆ ಹೋಗ್ಬೇಕು. ಅದಕ್ಕೆ ಗ್ರೇವಿ ರೆಡಿ ಆಗಿತ್ತು. ಮತ್ತೆ ಅವ್ ಚಿಕನ್ ಫ್ರೈ ಮಾಡಕತ್ತಲ್ಲ, ಅಲ್ಲಿವರೆಗೆ ಅದ್ರದ್ದು ವೇಟ್ ಮಾಡ್ಬೇಕಾ. ಅದಕ್ಕೆ ಈ ಕಡೆ ತಗೊಂಬಂದ್ ಇಟ್ಬಿಟ್ನಿ. ಈಗಾಗಲೇ ಕುದಿ ಬರಾಕತ್ತಿದ. ಸ್ವಲ್ಪ ಜೋರ್ ಐತಲ್ಲ ಇದು ಗ್ಯಾಸ್, ಜಲ್ದಿ ಆಗ್ಬಿಡೋದು. ಬೇರೆ ಸುಮ್ನೆ ಏನಾರ ಮಾಡಿದ್ರ ಹಾಕಿತ್ತೇನ. ಅದು ಏನಾರ ಮಾಡಿದ್ರ ಹಾಕಿತ್ತಂದ್ರ ಅದ್ ಗ್ರೇವಿ ಮಾಡ್ಬೇಕು, ಮಸಾಲೆ ಮಾಡ್ಕೋಬೇಕು. ಅದನ್ನ ಎಲ್ಲ ಇದಾಕಿತ್ತು ಅಂತಂದ್ರ ಇರ್ಲಿ ಬಿಡಿ. ಗಡಬಡದೊಳಗೆ ಏನ್ ಮಾಡ್ತಾ ಇದ ಚಲೋ ಆಕೈತಿ ಹಂಗಂದೆ. ಕರೆಗೂ ಈಗ ನೀರು ಬಸ್ತಿದ್ದೀನಿ. ಇವನ್ನ ಹಾಕೊಂಬಿಡೋಣ ಇದ್ರೊಳಗೆ. ಇವಾಗ ಇವನ್ನ ಒಂದು 50% ಬರ್ತಾರಲ್ರಿ. ಅಷ್ಟು ಕುದಿಸ್ಕೊಂಬಿಡನ್ರಿ. ಅರ್ಧ ಅಕ್ಕಿ ಇರ್ಬೇಕು, ಅರ್ಧ ಅನ್ನ ಆಗ್ಬೇಕು. ಇಲ್ಲಿ ಚಿಕನ್ ಫ್ರೈ ಮಸ್ತಿಗೆ ಆಗ್ಯಾವ್ರಿ. ಇದ್ರ ಮೇಲೆ ನೀವು ನಿಂಬೆಹಣ್ಣು ಉಳ್ಳಾಗಡ್ಡಿ ಹಾಕೊಂಡ್ ತಿಂದ್ರಂತೂ ಸೂಪರ್ ಆಗಿರ್ತೈತ್ರಿ. ಇದು ಚಿಕನ್ ತಿಕ್ಕ ಇದನ್ನ ಇದು ತೆಗದೇಳಿ ಸಣ್ಣದೈತಿ. ಈಗ ಇದನ್ನ ಏನ್ ಮಾಡಪ್ಪ ಅಂದ್ರೆ ಇಲ್ಲಿ ಗ್ರೇವಿ ಏನು ರೆಡಿ ಮಾಡ್ಕೊಂಡಿವಲ್ಲ ನಾವು, ಇದನ್ನ ಹಾಕೊಂಡು ಚಲೋ ಮಿಕ್ಸ್ ಮಾಡೋದ್ರಿ. ಈಗ ಇವಾಗ ಒಂದು 20 ನಿಮಿಷ ಇದು ಚಿಕನ್ ಕುದಿಸ್ಕೊಂಡ್ರಿ ಇದ್ರೊಳಗೆ. ಇಲ್ಲಿ ನೋಡ್ರಿಪ್ಪ, ಮತ್ತೆ ನಾವು ಕೈ ಆಡ್ಬೇಕ್ರಿ ಇದನ್ನ. ಇಲ್ಲತ್ತಂದ್ರೆ ತಳ ಹಿಡಿತೈತ್ರಿ. ಮಸಾಲೆ ಇರುತ್ತಲ್ರಿ, ಹಾಗಾಗಿ ತಳ ಹಿಡಿತೈತಿ. ಸ್ವಲ್ಪ 1-2 ಸಲ ಕೈ ಆಡಿ ಮತ್ತೆ ಮುಚ್ಚಿಬಿಡನ್ರಿ. ಇಲ್ಲಿ ನೋಡ್ರಿ ಅಕ್ಕಿ ಚಲೋ ಕುದಿಯಾಕತ್ತಾವ, ಅನ್ನ ಕುದಿಯಾಕತೈತ್ರಿ. ಇದಕ್ಕೆ ನಾನು ಮಸಾಲೆ ಏನು ಹಾಕೋಲ್ರಿ. ನಿಮಗೆ ಬೇಕಂದ್ರೆ ಹಾಕೋಬೋದ್ರಿ. ನೀವು ಏಲಕ್ಕಾಯಿ, ಲವಂಗ, ಚಕ್ಕೆ ಅದೆಲ್ಲ ಹಾಕೋಬೋದ್ರಿ. ನಾನು ಅದ ಮಸಾಲೆನ ಹೊರಗಡೆ ಇರುತ್ತಿಲ್ರಿ. ಮಸಾಲೆ ಜಾಸ್ತಿ ಆದ್ರೂ ಚಲೋ ಅನ್ಸಂಗಿಲ್ಲ ಅಂತಂದು ನಾನು ಇದಕ್ಕೆ ಮಸಾಲೆ ಹಾಕಿಲ್ರಿ. ಸ್ವಲ್ಪ ಎಣ್ಣೆ, ನಿಂಬೆಹಣ್ಣು, ಉಪ್ಪು ಅಷ್ಟು ಹಾಕಿನ್ರಿ. ಇವಾಗ ನೋಡ್ರಿ ಒಂದು 50% ಈಗ ನಮ್ದು ಅನ್ನ ಕುದ್ದು ಬಿಡ್ತ್ರಿ. ಈಗ ನೀರೆಲ್ಲ ಬಸ್ಕೊಂಬಿಡನ್ರಿ. ಬಂದ್ ಮಾಡ್ತೀನಿ ರೀ ಗ್ಯಾಸ್. ಇವಾಗ ಇದನ್ನ ಚಿಕನ್ ಏನೈತಿಲ್ರಿ ನಾವು ಗ್ರೇವಿ ಮಾಡ್ಕೊಂಡ್ವಿ, ಇದನ್ನ ಗ್ಯಾಸ್ ಆಫ್ ಮಾಡೀನಿ, ಕೆಳಗೆ ಇಳಿಸಿಟ್ಟಿನಿ. ಈಗ ಇಲ್ಲಿ ಅನ್ನ ಬಸ್ದಿಟ್ಟಿನಿ. ಅದ ಏನು ಅನ್ನ ಮಾಡ್ಕೊಂಡಿದ್ರಲ್ಲ ಅದ ಡಬ್ಬಿನ ತೊಗೊಂಡಿನಿ. ಇಲ್ಲಿ ಅದ ಡಬ್ಬಿನ ತೊಗೊಂಡ್ರಿ. ಇದ್ರೊಳಗೆ ನಾವು ಅನ್ನನ ದಮ್ ಬಿಟ್ಬಿಡನ್ರಿ. ಹೆಂಗಪ್ಪ ಅಂತಂದ್ರೆ ಇಲ್ಲಿ ಎಣ್ಣೆ ಬಂದೈತೆ ನೋಡ್ರಿ. ಇದು ಗ್ರೇವಿ ಮ್ಯಾಗ ಇದನ್ನ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ಅಂದ್ರೆ ಅದನ್ನ ಇದು ಅಕ್ಕಿ ತಳ ಹಿಡಿಬಾರ್ದು ಅಂತಂದು, ಹೊತ್ತಬಾರ್ದು ಅನ್ನ ಅಂತಂದು ಸ್ವಲ್ಪ ಹಿಂಗೆ ಕೆಳಗೆ ಮೊದಲ ಎಣ್ಣೆ ಹಾಕ್ಕೊಂತೀನಿ ರೀ. ಎಣ್ಣೆ ಹಾಕ್ಕೊಂಡು ಇದ್ರ ಮೇಲೆ ಅನ್ನ ಹಾಕೊಳ್ಳೋಣ್ರಿ. ಇದನ್ನ ಈ ಥರ ಮೊದಲೆಲ್ಲ ಅನ್ನ ಹಾಕೊಂಡ್ಬಂದ್ರಿ. ಅನ್ನಕತ್ತಿ ಮಮ್ಮಿ. ಚಿಕನ್ ಗ್ರೇವಿ ಮಸ್ತ್ ವಾಸನೆ ಬರತೈತಿ. ಹೌದಾ? ವಾಸನೆ ಬರತ್ತ. ನಾನು ರೊಟ್ಟಿದೊಳಗೆ ಸ್ವಲ್ಪ ತಿಂತೇನೆ ತಗರಿ. ಒಂದು ಪೀಸ್. ಇವಾಗ ಇಲ್ಲಿ ಅರ್ಧ ಅನ್ನ ಹಾಕಿದ್ದೀರಿ ನಾನು. ಈಗ ಇದ್ರ ಮೇಲೆ ನಾನು ಸ್ವಲ್ಪ ಇದನ್ನ ಎಣ್ಣೆ ಹಾಕೊಳ್ಳೋಣ್ರಿ. ಈ ಥರ ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ, ಕರ್ದಂಥ ಉಳ್ಳಾಗಡ್ಡಿ ಇರ್ತಾವಲ್ರಿ ಅವನ್ನ ಹಾಕೊಳ್ಳೋಣ್ರಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಈಗ ಚಿಕನ್ ಪೀಸ್ ಎಲ್ಲ ಹಾಕೊಳ್ಳೋಣ್ರಿ. ಚಿಕನ್ ಪೀಸ್ ಹಾಕೊಳ್ಳೋಣ್ರಿ. ಮತ್ತೆ ಇದ್ರ ಮ್ಯಾಗ ಏನು ಮಾಡೋಣಪ್ಪ ಅಂದ್ರೆ ನಾವು ಅನ್ನ ಹಾಕೊಂಬಿಡೋಣ್ರಿ.
ಮತ್ತನ್ನ ಹಾಕೋಬೇಕು. ಈ ಥರ ಮಾಡ್ಕೊಂಡು ಮತ್ತೆ ಇದ್ರ ಮೇಲೆ ಇದ್ದಂತ ಅನ್ನ ಎಲ್ಲ ಹಾಕೊಂಡ್ಬಿಡ್ತೀನಿ ರೀ. ಮತ್ತೆ ದಮ್ ಬಿಡ್ಬೇಕೇನು ಮಮ್ಮಿ? ದಮ್ ಬಿಡ್ಬೇಕು ಒಂದು 10 ನಿಮಿಷ. ಮತ್ತೆ ಇದ್ದಷ್ಟು ಅನ್ನ ಎಲ್ಲ ಹಾಕಿದ್ದೀರಿ ನಾನು. ಈಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಮತ್ತು ಈಗಿದ್ದಷ್ಟು ಇವು ಉಳ್ಳಾಗಡ್ಡಿ ಎಲ್ಲ ಹಾಕೊಂಡ್ಬಿಡ್ತೀನಿ, ಕರ್ದಂಥ ಉಳ್ಳಾಗಡ್ಡಿ. ಆಮೇಲೆ ಕಡೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರಿ. ಈಗ ಚಿಕನ್ ಐತಲ್ರಿ, ಚಿಕನ್ ಹಾಕೊಂಡ್ಬಿಡ್ತೀನಿ. ಚಿಕನ್ನು ಮತ್ತು ಗ್ರೇವಿ. ಈ ಥರ ಹಾಕೊಂಡು ಒಂದು 10 ನಿಮಿಷ ನಾವು ದಮ್ ಬಿಡ್ಬೇಕಾಗತ್ತೆ ರೀ. ಇದನ್ನು ಅಂದ್ರೆ ಅಳ್ಳಿ ಬಿಟ್ಬಿಡ್ತೀನಿ ರೀ. ಅಂತಿದ್ರೆ ಒಂದು 10ರಿಂದ 15 ನಿಮಿಷ ಅನ್ನ ಅಳ್ಳೋವರೆಗೂ ಮುಚ್ಚಿಟ್ಬಿಡಣ ರೀ. ತೊಗೊಂಬಂದು ಈಗ ಸಣ್ಣ ಊರಿಲ್ಲೇ ನಾನು ಅನ್ನ ಅಳ್ಬಿಟ್ಟು ಇದನ್ನು ಇಟ್ಬಿಡಮ್ಮ. ಅದ್ರ ಮ್ಯಾಗ ಒಂದು ನೀರು ತುಂಬಿಡು, ಇಲ್ಲ ಒಂದು ಗುಣ್ಕಲ್ ಹೇರಿಬಿಡು. ಹಾಂ, ಅಲ್ಲೇ ಆರಿಫ್ ಹೇಳಿ ಬಂದಿರಪ್ಪ ಒಂದು 10 ನಿಮಿಷ ಬಿಟ್ಟು ಅದನ್ನು ಬಂದ್ ಮಾಡುವ ಬಿರಿಯಾನಿ ಇದು ಅಂತ ಹೇಳಂದು. ಅಂಗಡಿಗೂ ಟೈಮ್ ಆಗಿತ್ತು ನಮ್ಗೆ. ಇವರು ಫ್ಯಾನಿಗೆ ಹಂಗೆ ಗಂಟೆ ಬಿದ್ದಾರ್ರಿ. ಅಂಗಡಿ ಬಂದಿತ್ತು ಅಂತ ಹೇಳಿ ತೊಗೊಂಡು ಹೋಗಿದ್ದಿಲ್ಲ ನಾವು. ಇವತ್ತು ಅಂಗಡಿ ಚಲೋ ಐತಿ, ತೊಗೊಂಡು ಹೋಗಾಕತ್ತೀವಿ ರೀ. ನೋಡಮ್ಮ. ಹಾಂ ಹಾಂ, ಇರ್ಲೇ. ಎಷ್ಟು ವರ್ಷ ರೀ ಅದು ಗ್ಯಾರಂಟಿ? 1 ವರ್ಷ ಅನ್ರಿ. 1 ವರ್ಷ ಅಂತ ನೋಡಿ ವರ್ಷ. ಮತ್ತು ಮುಂದಿನ ವರ್ಷ ಪ್ಯಾನ್ ಅಂದ್ಬೇಡ್ರಿ. ಹಾಂ 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 ಅರಿಪ್ಪ ಬಂದ್ ಮಾಡಿ ಹೋಗ್ಯಾಡ್ರಿ. ಪೈಕಿ ಬಂದ್ ಮಾಡೋ ಎಷ್ಟು ಟೈಮ್ಗೆ ಅಂತ ಹೇಳಿದಿರಿ. ಇದು ಬರಾದಿತ್ತು ಉಗ ಬರಾಗೈತಿ. ಹಿಂಗೆ ಉಗ ಬರ್ಬೇಕ್ರಿ, ಅಂದ್ರೆ ಅದು ಹಳ್ಳಿರ್ತೈತಿ ರೀ. ಇನ್ನೊಂದು ಸ್ವಲ್ಪ ತಿಂಗಿಲ್ಲ. ಈಗ ಬಂದ್ ಮಾಡಿದೇನಾ ರೀಪ? ಈಗ ಬಂದ್ ಮಾಡಿದೇನ? ಹಾಂ, ಚಲೋ ಆಯ್ತು ಬಿಡು. ಹಳ್ಳಿ ಐತಿ. ಹಾಂ ಹ್ಞೂನಮ್ಮ. ಅಕ್ಕಿ ತಗೊಂಡು ಮನೆಗೆ ಬಂದ್ರೆ ನಾನು ಅಂಗಡಿಗೆ ಹೋಗಿದ್ದೆ ರೀ. ಮತ್ತು ಮೀನದ್ದು ಸಾಮಾನು ಇದಲ್ರಿ ತರಕ ಹಚ್ಚೆ ಬಿಡ್ತಾ ಅಂತ್ರಿ. ನೋಡ್ರಿ ಬಿರಿಯಾನಿ ಅಂತ ರೆಡಿ ಆಗೈತಿ. ಈಗ ಸರ್ವ್ ಮಾಡೋಣ. ಈಗೇನು ತಾಟ್ ಹಿಡ್ಕೊಂಡು ಕುದ್ದು ಬಿಟ್ಟಾರಲ್ಲ. ಟೈಮ್ ಆಯ್ತು ನಾವು ಮತ್ತೆ ಆಗಲಿ ಮಾಡೋದ ಲೇಟ್ ಆತ. ಮಸ್ತ್ ಆಗೈತಿ ಮಮ್ಮಿ. ವಾಸನೆ ಮಸ್ತ್ ಬರತೈತಿ. ಘಮ 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 ಅಂತೇಳಂದ. ಅನ್ನನೂ ಚೆನ್ನಾಗಿ ಬಂದೈತಿ ಅದಿಲ್ಲ. ಇದ್ರ ಜೋಡಿ ಒಂದು ನಿಂಬೆಹಣ್ಣು ಇಟ್ಕೊಂಡು ಮತ್ತೆ ದಾಲ್ಚಾಯಿ ಹಾಕ್ಕೊಂಡು ಊಟ ಮಾಡಿದ್ವಿ ಅಂತ ಹೇಳಿದ್ರೆ ಟೇಸ್ಟ್ ಮಾಡಿ ಹೇಳಮ್ಮ ಹೆಂಗೈತೆ ಅಂತ ಅಂದ. ನೀನೇ ಮಾಡುವ. ಬೋಲೆ ಮಾಡ. ನಾ ಮಾಡ್ತೇನೆ ತಡಿ. ನಾ ಮಾಡಾತೀನಿ. ಏನು ವರ್ಷ ಯಾರೊಬ್ರು ಮಾಡಿ ಹೆಂಗಾಗಿದೆ ಅಂದ್ರೆ ನನ್ಗೆ ಖುಷಿ ಆಗತ್ತಾ. ನೋಡ್ದ್ಯಾರಿಪ್ಪ? ಈಗ ಮಾಡಾತೀನಿ. ನಿಂಬೆ ಹಿಂಡ್ಕೊಳತ್ತೀನಿ ತಡಿ. ನಿಂಬೆ ಹಿಂಡ್ಕೊಳಕತ್ತೇನ? ಸಾರು ಉಳಿಸ್ಕೊಳ್ಳಿ ನೋಡಿ ಮತ್ತೆ. ಇಲ್ಲ, ಹೆಂಗೈತಿ? ಚಿಕನ್ ಕುದ್ದೈತೆ? ಬಿಸಿ ಐತಿಯ? ಬಿಸಿ ಐತೆನ? ಬಿಸಿ ಐತಡಿ. ಆಮೇಲೆ ಅನ್ನಂಕರ ಸೂಪರ್ ಆಗೈತೆ. ಸೂಪರ್ ಆಗೈತೆ. ಇಲ್ಲಿ ನೋಡ್ರಿ ಎಲ್ಲರಿಗೂ ಊಟ ಕೊಟ್ಟಿನ ಎಲ್ಲರೂ ಇವತ್ತು ಫ್ಯಾನಿನ ಮುಂದೆ ಕೂತ್ಕೊಂಡ್ಬಿಟ್ಟಾರ. ಹೆಂಗೈತ್ರಿ ಬಿರಿಯಾನಿ? ಕಟ್ಯಾದ ಅಂತ. ನಮ್ಮಮ್ಮಂದಾರೆ ಊಟ ಆತ್ರಿ. ಚಲೋ ಆಗೈತಮ್ಮ? ಮಸ್ತ್ ಆಗೈತ್ರಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತೆ ಯಾರು ಹೊಸ್ತಾ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.